ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಳವಳ್ಳಿಯಲ್ಲಿ ದಿನಾಂಕ 4/10/2025 ಸಂಸ್ಥೆಯಲ್ಲಿ 2023-25ನೇ ಸಾಲಿನ ತರಬೇತಿದಾರರಿಗೆ ಘಟಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭಕ್ಕೆ ತರಬೇತಿದಾರರಾದ ಕುಮಾರಿ, ನಾಗರತ್ನ ಮತ್ತು ತಂಡದವರು ಪ್ರಾರ್ಥನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾಗೆ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದರು. ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿಯಾದ ಶ್ರೀಮತಿ ಅಂಜಲಿ ದೇವಿಕಾರ್ ಅವರು. ಹಾಗೆ ರಾಜ್ಯ ತರಬೇತಿ ಮತ್ತು ಸಂಶೋಧನಾ ಕೇಂದ್ರದ ಮಳವಳ್ಳಿಯಲ್ಲಿ ಜಂಟಿ ನಿರ್ದೇಶಕರಾದ ಶ್ರೀಯುತ BL ಚಂದ್ರಶೇಖರ್ ಸರ್ ಅವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿದರು. ನಂತರ ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿಯಾದ ಶ್ರೀಯುತ ಚೇತನ್ MN ರವರು ಪ್ರಾಸ್ತಾವಿಕ ನುಡಿಯನ್ನು ನುಡಿದರು. ಹಾಗೆ ಮುಂದುವರೆದು ಉದ್ಘಾಟಕರ ಭಾಷಣ ಮತ್ತು ಎಲ್ಲ ತರಬೇತಿದಾರರಿಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ವಿತರಿಸಲಾಯಿತು. ವಿಶೇಷವಾಗಿ ಸಂಸ್ಥೆಗೆ ಅತಿ ಹೆಚ್ಚು ಅಂಕ ಪಡೆದ ಮೊದಲ ವಿದ್ಯಾರ್ಥಿನಿಗೆ ಪ್ರಾಚಾರ್ಯರು ವಾಚ್ ನೀಡುವುದರ ಮುಖಾಂತರ ಅಭಿನಂದಿಸಲಾಯಿತು. ಹಾಗೆ ಪ್ರತಿ ವೃತ್ತಿಯಲ್ಲಿ ಹಾಗೂ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಲ್ಲ ತರಬೇತಿದಾರರಿಗೆ ಫೋಲ್ಡಿಂಗ್ ಫೈಲ್ಗಳನ್ನು ವಿತರಿಸಿ ಅಭಿನಂದಿಸಲಾಯಿತು. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬಾಟನಿ ವೇಣುಗೋಪಾಲ್, ತರಬೇತಿ ಅಧಿಕಾರಿ, ರಾಜ್ಯ ಸಂಶೋಧನಾ ಕೇಂದ್ರದಿಂದ ತರಬೇತಿದಾರರನ್ನು ಕುರಿತು ಹಿತವಚನವನ್ನು ನುಡಿದರು. ಹಾಗೆ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ VM ರಘುರವರು ಸಹ ತರಬೇತಿದಾರರಿಗೆ ಮಾರ್ಗದರ್ಶನ ನೀಡಲಾಯಿತು. ಮುಂದುವರಿದು ಈ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀಮತಿ M ಜಯಶ್ರೀರವರು ತರಬೇತಿದಾರರನ್ನು ಉದ್ದೇಶಿಸಿ ಈ ವರ್ಷ ಬಂದಿರುವ ಫಲಿತಾಂಶ 81%, ಆದರೆ ಮುಂಬರುವ ಅಖಿಲ ಭಾರತ ವೃತ್ತಿ ಪರೀಕ್ಷೆಯಲ್ಲಿ ಎಲ್ಲ ವೃತ್ತಿಯ ತರಬೇತಿದಾರರು 100% ಫಲಿತಾಂಶವನ್ನು ಪಡೆಯಲು ಹರ್ಷಿಸುತ್ತೇನೆ ಎಂದು ಅವರ ಹಿತನುಡಿಯನ್ನು ನುಡಿದು ಅವರ ಅಧ್ಯಕ್ಷೀಯ ನುಡಿಯನ್ನು ನುಡಿದರು. ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಮೂಡಿಬಂದಿತು. ಹಾಗೆ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮವನ್ನು ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿಯಾದ ಶ್ರೀಮತಿ ಸುಧಾರವರು ನೆರವೇರಿಸಿದರು. ಹಾಗೆ ಎಲ್ಲ ತರಬೇತಿದಾರರಿಗೆ ಕೀತಾಹಗಳಾದ ವಿಶ್ವನಾಥ್, ಪ್ರಸನ್ನ, ಶಬರಿಂತಾಜ್, ವೀಣಾಕುಮಾರಿ ಎಲ್ಲರೂ ಸಿಹಿ ವಿತರಿಸಿದರು. ಎಲ್ಲ ಕಾರ್ಯಕ್ರಮವನ್ನು ಕಿರಿಯ ತರಬೇತಿ ಅಧಿಕಾರಿಯಾದ ಶ್ರೀಮತಿ ರೂಪಾರವರು ನಿರೂಪಣೆ ಮಾಡಿ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲು ಸಾಧ್ಯವಾಯಿತು.